ಒಳ ಮೀಸಲಾತಿ ಅನ್ನೋದಿದೆಯಲ್ಲ, ಅದು ಒಂತರಹದ ಪೊಲಿಟಿಕಲ್ ತೇಪೆ ಸೂತ್ರ. ಸಿದ್ದರಾಮಯ್ಯ ವಿರುದ್ಧ ಬೊಮ್ಮಾಯಿ ವಾಗ್ದಾಳಿ. ಈ ತೇಪೆ ಅಂದರೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರ್ತಾವೆ, ಈ ಸಣ್ಣ ಪ್ರಮಾಣದ ಡಾಮರ್ ಹಾಕಿ ತೇಪೆ ಹಚ್ಚೋದು ಅಂತೀವಲ್ಲ, ಹಂಗೆ ಒಳ ಮೀಸಲಾತಿ ಅಂತ ಬೊಮ್ಮಾಯಿ ವಾಗ್ದಾಳಿ. ಒಳ ಮೀಸಲಾತಿ ಎಂಬುದು ರಾಜಕೀಯ ತೇಪೆಯ ಸೂತ್ರ. ಸಿದ್ದರಾಮಯ್ಯರ ವಿರುದ್ಧ ಬೊಮ್ಮಾಯಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. 6-6-5 ಅನುಪಾತದ ಮೀಸಲಾತಿ ಹಂಚಿಕೆಗೆ ಆಕ್ರೋಶ. ಸಿಎಂ ರಾಜಕೀಯ ಲಾಭಕ್ಕಾಗಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ಮೀಸಲಾತಿ ವಂಚಿತ ಸಮುದಾಯಗಳಿಗೆ ಸಿಕ್ಕಿಲ್ಲ ನ್ಯಾಯ. ನಿಮ್ಮ ಅಧಿಕಾರಾವಧಿಯಲ್ಲೇನು ಸಿಕ್ಕಿತ್ತ? ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಘೋಷಣೆ ಮಾಡಿ. ನಾವು ಮೀಸಲಾತಿ ಹೆಚ್ಚಿಸಿದಾಗ ಸಿಎಂ ವಿರೋಧ ಮಾಡಿದ್ರಿ. ಯಾರಿಗೂ ಮಾಡಿದ್ರಿ ನೀವು ಒಳ ಮೀಸಲಾತಿ ಹೆಚ್ಚಿಗೆ? ಈಗ ಅದೇ ಆಧಾರದಲ್ಲಿ ಒಳ ಮೀಸಲಾತಿ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೊಮ್ಮಾಯಿ ಆಕ್ರೋಶ. ಬಿಜೆಪಿಯ ಆಡಳಿತಾವಧಿಯಲ್ಲಿ ದೇವೇಗೌಡರು ಅಲ್ಪಸಂಖ್ಯಾತರಿಗೆ ನೀಡಿದ್ದಂತಹ ಬಹುದೊಡ್ಡ ಕೊಡುಗೆಯನ್ನ ಕಿತ್ಕೊಂಡ್ರಲ್ಲ, ಕಿತ್ಕೊಂಡು ಕೊಟ್ಟಿದ್ಯಾರಿಗೆ? ನಿಮ್ಮ ರಾಜಕೀಯ ಸ್ವಾರ್ಥ ತೆವಲಿಗೆ ಯಾವ ಸಮುದಾಯ ಅನುಕೂಲ ಆಗುತ್ತೋ ಅವರಿಗೆ ಕೊಟ್ರಿ. ಅದರರ್ಥ ಜನರಿಗಲ್ಲ, ನಿಮ್ಮ ರಾಜಕೀಯದ ಸ್ವಾರ್ಥಕ್ಕಾಗಿ ನೀವು ಮಾಡ್ಕೊಂಡಿದ್ದು. ಆ ಸಮುದಾಯ ಏನು ಅಲ್ಪಸಂಖ್ಯಾತರ ರಿಸರ್ವೇಷನ್ನ ಕಿತ್ಕೊಂಡು ಕೊಡಿ ಅಂತೇನು ಅರ್ಜಿ ಹಾಕಿರಲಿಲ್ಲ. ಒಂದಷ್ಟು ರಾಜಕೀಯ ನಾಯಕರುಗಳ ಹೇಳಿಕೆಗಳಿತ್ತು ಅಷ್ಟೇ. ಸೊ ಈಗ ಬಸವರಾಜ ಬೊಮ್ಮಾಯಿ ಅವರು ಸಿದ್ದರಾಮಯ್ಯರ ಆಡಳಿತದ ವಿರುದ್ಧ, ಜೊತೆಗೆ ಸಿದ್ದರಾಮಯ್ಯರ ಆ ನಿರ್ಧಾರದ ಬಗ್ಗೆ, ಸಿದ್ದರಾಮಯ್ಯರ ನಿರ್ಧಾರ ಅನ್ನೋದಕ್ಕಿಂತಲೂ ಕೂಡ ಸಿದ್ದರಾಮಯ್ಯರ ಸಚಿವ ಸಂಪುಟದ ನಿರ್ಣಯ ಅಥವಾ ನಿರ್ಧಾರ 6-6-5 ಅನುಪಾತದ ಒಳ ಮೀಸಲಾತಿ ಇತ್ತಲ್ಲ, ಅದು ಒಂಥರದ್ದು ರಾಜಕೀಯ ತೇಪೆ ಸೂತ್ರ. ಅದು ಮೀಸಲಾತಿ ವಂಚಿತ ಸಮುದಾಯಗಳಿಗೆ ಸಿಕ್ಕಿಲ್ಲ ನ್ಯಾಯ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಘೋಷಣೆಯನ್ನ ಮಾಡಿರುವಂತಹದ್ದೀಗ ಬಸವರಾಜ ಬೊಮ್ಮಾಯಿ. ನಾವು ಮೀಸಲಾತಿ ಹೆಚ್ಚಿಸಿದಾಗ ಸಿಎಂ ವಿರೋಧ ಮಾಡ್ತಿದ್ರು, ಈಗ ಅದೇ ಆಧಾರದಲ್ಲಿ ಒಳ ಮೀಸಲಾತಿ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೊಮ್ಮಾಯಿ ಆಕ್ರೋಶ. 6-6-5 ಮೀಸಲಾತಿ ಸೂತ್ರದಲ್ಲಿ ಪಾಪ ಅಲೆಮಾರಿ ಸಮುದಾಯ 58 ಉಪಜಾತಿಗಳ ಪೈಕಿ 58 ಜಾತಿಗಳನ್ನು ಒಂದು ಗುಂಪು ಮಾಡಿಕೊಂಡು ನಮಗೆ ಒಂದೇ 1% ಕೊಡಿ ಅಂತ ಆ ಸಮುದಾಯ ಕೇಳ್ಕತ್ತು. ರಾಜ್ಯದಲ್ಲಿ ಬರೀ ಕೇವಲ 5 ಲಕ್ಷ ಮಾತ್ರ ಪಾಪ್ಯುಲೇಷನ್ ಇರುವಂತಹ ಒಂದು ಸಮುದಾಯ. ಸಿದ್ದರಾಮಯ್ಯನವರು ಆ ಸಮುದಾಯಗಳಿಗೆ ಆರಂಭಿಕ ಘಟ್ಟದಲ್ಲಿ ಕೊಡಲಿಲ್ಲ ಅನ್ನೋ ಖೇದ ನಮಗೂ ಇದೆ, ಅರ್ಥಾತ್ ಆಸ್ ಎ ಪತ್ರಕರ್ತನಾಗಿ. ಆದರೆ ಬಿಜೆಪಿ ಅಧಿಕಾರಾವಧಿಯಲ್ಲಿ ಯಾರಿಗಿತ್ತು? ಯಾರನ್ನ ಕಿತ್ತು ಯಾರಿಗೆ ಕೊಟ್ರಿ? ಸೊ ರಾಜಕೀಯ ತೇಪೆಯ ಸೂತ್ರ ಕಾಂಗ್ರೆಸ್ಸಿಗೆ ಮಾತ್ರ ಸೀಮಿತ ಆಗಿಲ್ಲ, ಬದಲಾಗಿ ಎಲ್ಲ ರಾಜಕೀಯ ಪಕ್ಷಕ್ಕೂ ಕೂಡ ಅದು ಅನ್ವಯಿಸುತ್ತೆ ಅನ್ನೋ ಪರಿಜ್ಞಾನ ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.